ಬೆಂಗಳೂರಿನ ಹುಳಿಮಾವಿನ ಪಾತ್ರೆ ಅಂಗಡಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸಿದೆ. ಅಕ್ಕಪಕ್ಕದ ಮನೆ ಹಾಗೂ ಅಂಗಡಿಗಳ ಕಿಟಕಿಯ ಗಾಜು ಕೂಡ ಸ್ಫೋಟದ ತೀವ್ರತೆಗೆ ಪುಡಿ ಪುಡಿಯಾಗಿದೆ. ಸ್ಥಳೀಯರಿಗೆ ಇದು ಭೂಕಂಪನದ ಅನುಭವ ಕೂಡ ಕೊಟ್ಟಿದೆ. ನೋಡ್ತಾ ಇದ್ದ ಹಾಗೆ ಕಿಟಕಿ ಗಾಜು ಪುಡಿ ಪುಡಿ ಆಗ್ತಾ ಇದೆ, ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲ ಚಲಾಪಿಲ್ಲಿ ಆಗಿದೆ. ಏನಾಗ್ತಾ ಇದೆ ಅನ್ನುವಂತಹ ಆತಂಕ ಸ್ಥಳೀಯರದ್ದಾಗಿತ್ತು. ರಾಹುಲ್ ದಾಸ್ ಅನ್ನೋರಿಗೆ ಸೇರಿದಂತಹ ಪಾತ್ರೆ ಅಂಗಡಿಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿರೋದು. ಇದಕ್ಕೂ ಮುಂಚೆ ಅಂಗಡಿ ಮುಂಭಾಗ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಚಾರ್ಜ್ಗೆ ಹಾಕಲಾಗಿರುತ್ತೆ. ಆ ಬ್ಯಾಟ್ರಿ ಚಾರ್ಜ್ಗೆ ಹಾಕಲಾಗಿರುತ್ತೆ. ಚಾರ್ಜರ್ ತೆಗೆಯೋ ವೇಳೆ ಸ್ಪಾರ್ಕ್ ಆಗಿ ಸ್ಫೋಟ ಆಗಿರಬಹುದು ಅನ್ನೋ ಶಂಕೆ ವ್ಯಕ್ತ ಆಗ್ತಾ ಇದೆ. ನೋಡಿ, ಅಲ್ಲಿ ಇವಿ ಬೈಕ್ ಇರೋದನ್ನ ನೋಡ್ತಾ ಇದ್ದೀರಾ. ಸೊ ಒಳಗಡೆ ಅಂಗಡಿ ಬಾಗಿಲು ಹಾಕಿರುತ್ತೆ, ಬಟ್ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಆ ಶಟರ್ ಕೂಡ ಚೂರಾಗುತ್ತೆ. ಸ್ಥಳೀಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ಭೀಕರ ದೃಶ್ಯ ಸ್ಫೋಟದ ತೀವ್ರತೆಯನ್ನ ಸಾರಿ ಹೇಳ್ತಾ ಇದೆ. ಇನ್ನು ಅಕ್ಕಪಕ್ಕದ ಅಂಗಡಿಗಳಿಗೂ ಕೂಡ ಅದರ ಹಾನಿಯಾಗುತ್ತೆ. ನೋಡಿ, ಬೆಚ್ಚಿ ಬೀಳ್ತಾರೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಶಬ್ದ ಜೊತೆಗೆ ಅಲ್ಲಿದ್ದಂತಹ ವಸ್ತುಗಳು ಕೂಡ ಅಲ್ಲಿ ಅಲುಗಾಡ್ತವೆ, ಚಲ್ಲಾಪಿಲ್ಲಿ ಆಗ್ತವೆ. ಹೀಗಾಗಿ ಕೂಡಲೇ ಬರ್ತಾರೆ ಅಲ್ಲೇ ಅಕ್ಕಪಕ್ಕ ಇದ್ದಂತಹ ಅಂಗಡಿಯವರು ಮತ್ತು ಸಾರ್ವಜನಿಕರು ಬೆಚ್ಚಿ ಬಿದ್ದು ಓಡುವಂತಹ ದೃಶ್ಯ ಕೂಡ ಕಂಡು ಬಂದಿದೆ. ಸೊ ಇವಿ ಬೈಕ್ ಚಾರ್ಜ್ ಹಾಕಿದ್ದ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಅನ್ನೋ ಅಂದಾಜು ಮಾಡಲಾಗ್ತಾ ಇದೆ. ಆ ಕಟ್ಟಡಕ್ಕೂ ಕೂಡ ಹಾನಿಗಳಾಗಿದೆ. ಅಂಗಡಿ ಎದುರಿನಲ್ಲಿರುವಂತಹ ಮನೆಯಲ್ಲಿದ್ದ 1 ತಿಂಗಳ ಮಗು ಈ ಘಟನೆಯಲ್ಲಿ ಪಾರಾಗಿದೆ. ಅದೃಷ್ಟ ಚೆನ್ನಾಗಿತ್ತು ಆ ಮಗುದು. ಮಗು ಇದ್ದ ರೂಮ್ನ ಕಿಟಕಿ ಗಾಜು ಪುಡಿ ಪುಡಿಯಾಗಿದೆ. ಸ್ಫೋಟಗೊಳ್ತಾ ಇದ್ದ ಹಾಗೆ ಮಗುವನ್ನ ಅಲ್ಲಿಂದ ಎತ್ತೊಯ್ದಿದ್ದಾರೆ ತಾಯಿ. ಅಂಗಡಿ ಮಾಲೀಕ ರಾಹುಲ್ ದಾಸ್ಗೆ ಗಾಯಗಳಾಗಿದ್ರೆ ಆತನನ್ನ ಆಸ್ಪತ್ರೆಗೆ ದಾಖಲಿಸೋ ಕೆಲಸ ಕೂಡ ಆಗಿದೆ. ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಎಲ್ಲವೂ ಶಾಂತವಾಗಿರುತ್ತೆ. ಇದ್ದಕ್ಕಿದ್ದ ಹಾಗೆ ಒಂದು ಬ್ಲಾಸ್ಟ್ ನಡೆಯುತ್ತೆ. ಅಲ್ಲಿದ್ದಂತಹ ವಸ್ತುಗಳು, ಕಟ್ಟಡ ಎಲ್ಲವೂ ಕೂಡ ಹಾನಿಗೆ ಒಳಗಾಗಿ ನಂತರ ಆಗಿದ್ದೆಲ್ಲವೂ ಕೂಡ ನೀವು ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದ್ದೀರಾ. ಇಟಿಕೆ ಚೂರುಗಳನ್ನು ನೋಡ್ತಾ ಇದ್ದೀರಾ, ಅಲ್ಲಿದ್ದಂತಹ ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿರೋದನ್ನು ನೋಡ್ತಾ ಇದ್ದೀರಾ. ಗೋಡೆ ಯಾವ ಪ್ರಮಾಣದಲ್ಲಿ ಹಾನಿಯಾಗಿದೆ ಅದನ್ನು ಕೂಡ ನೀವು ಎರಡೂ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಕೆಲವೇ ಕ್ಷಣಗಳ ಮುಂಚೆ, ದುರಂತ ಆಗೋಕ್ಕೆ ಕೆಲವೇ ಕ್ಷಣಗಳ ಮುಂಚೆ ಒಂದು ಸ್ಕೂಟರ್ ಅಲ್ಲಿ ಪಾಸ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಆ ಸ್ಕೂಟರ್ ಎಕ್ಸಾಕ್ಟ್ಲಿ ಅಂಗಡಿ ಮುಂದೆ ಪಾಸ್ ಆಗಬೇಕಾದ್ರೆ ಏನಾದರೂ ಘಟನೆ ಆಗ್ಬಿಟ್ಟಿದ್ರೆ ಆ ಸ್ಕೂಟರ್ನಲ್ಲಿ ಸಾಕ್ತಾ ಇದ್ದವರು ಬದುಕುಳಿಯೋದು ಕಷ್ಟ ಆಯಿತು. ಚಾರ್ಜ್ಗೆ ಇಟ್ಟಂತಹ ಇವಿ ವೆಹಿಕಲ್ ಅನ್ನು ಕೂಡ ನೀವು ನೋಡ್ತಾ ಇದ್ದೀರಾ, ಅದು ಕೂಡ ಡ್ಯಾಮೇಜ್ ಆಗೋಗಿದೆ. ಇನ್ನು ಈ ಅಂಗಡಿ ಮಾಲೀಕ ರಾಹುಲ್ ದಾಸ್ ಅವರಿಗೆ ಬರ್ನಿಂಗ್ ಮಾರ್ಕ್ಸ್ನಿಂದ ಅವರು ಬಳಲಿದ್ದಾರೆ. ಹೀಗಾಗಿ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ಅದೃಷ್ಟವಶಾತ್ ಅಂಗಡಿ ಎದುರಲ್ಲಿದ್ದಂತಹ ಮನೆಯಲ್ಲಿ 1 ತಿಂಗಳ ಮಗು ಘಟನೆಯ ಸಂದರ್ಭದಲ್ಲಿ ಇತ್ತು. ಮಗು ಇದ್ದ ರೂಮ್ನ ಕಿಟಕಿ ಗ್ಲಾಸ್ಗಳು ಕೂಡ ಪುಡಿ ಪುಡಿಯಾಗಿದೆ, ಜಖಂಗೊಂಡಿದೆ. ವ್ಯಾಪಕ ಡ್ಯಾಮೇಜ್ ಆಗಿದೆ ಸಿಲಿಂಡರ್ ಸ್ಫೋಟದ ಕಾರಣಕ್ಕೆ. ಸೆಕೆಂಡ್ಸ್ಗಳಲ್ಲಿ 3-4 ಗಾಡಿ ಬಚಾವಾಗಿದೆ. ಒಳಗಿಂದ ಈಗ ಬಂತು. ಸಿಲಿಂಡರ್ ಸ್ಫೋಟದ ತೀವ್ರತೆ ನೋಡ್ತಾ ಇದ್ದೀರಾ ನೀವು ದೃಶ್ಯಾವಳಿಗಳಲ್ಲಿ. 2-3 ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಒಂದು ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿರೋದು, ಇನ್ನೊಂದು ಅಂಗಡಿ ಒಳಗೆ ಯಾವ ಪ್ರಮಾಣದಲ್ಲಿ ಅದರ ತೀವ್ರತೆ ಇತ್ತು ಅಂತ. ಅಂಗಡಿಯಲ್ಲಿ ಕೂತಂತಹ ಮಾಲೀಕ ಕೂಡ ಏನಾಗ್ತಾ ಇದೆ ಅಂತ ಬೆಚ್ಚಿ ಬೀಳ್ತಾರೆ. ಇನ್ನು ಮನೆಯೊಳಗಿನ ದೃಶ್ಯ, ಕಿಟಕಿ ಗ್ಲಾಸ್ಗಳು ಪುಡಿ ಪುಡಿ ಆಗಿ ಹೋಗಿದೆ. ಅಕ್ಕಪಕ್ಕದ ಮನೆಯ ಕಿಟಕಿ ಗ್ಲಾಸ್ಗಳು ಕಂಪ್ಲೀಟ್ ಆಗಿ ಪುಡಿ ಪುಡಿಯಾಗಿ ಬಿದ್ದಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಅವರಿಗೂ ಕೂಡ ವ್ಯಾಪಕವಾಗಿ ಲಾಸ್ ಆಗಿದೆ, ಬಟ್ ಜೀವಹಾನಿ ಆಗಿರೋದ್ರ ಬಗ್ಗೆ ರಿಪೋರ್ಟ್ ಆಗ್ತಾ ಇಲ್ಲ. ಒಬ್ಬರ ಜೀವ ಅಂತೂ ಅಲ್ಲಿ ಕೆಲವೇ ಸೆಕೆಂಡ್ಗಳಲ್ಲಿ ಉಳಿದು ಹೋಗಿದೆ.